ಹಾಯ್ ವಿದ್ಯಾರ್ಥಿಗಳೇ, ನೋಡಿ ಟಾಪ್ 10 ಕ್ಯಾರಿಯರ್ ಆಪ್ಷನ್ಸ್ ಆಫ್ಟರ್ 12th ಆರ್ಟ್ಸ್. ನೀವು 12th ಆರ್ಟ್ಸ್ ಮುಗಿಸಿದ್ದೀರಾ, ಹೌದಾ? ಸೆಕೆಂಡ್ PUC ಅಲ್ಲಿ ಆರ್ಟ್ಸ್ ಕೋರ್ಸ್ ಮುಗಿಸ್ಬಿಟ್ಟಿದ್ದೀರಾ. ಹಾಗಾದ್ರೆ ನೀವು ಪಾಸ್ ಆಗಿದ್ದೀರಾ. ಪಾಸ್ ಆದ್ಮೇಲೆ ಏನ್ ಮಾಡ್ಬೇಕು, ಮುಂದೆ ಯಾವ ಕೋರ್ಸ್ಗಳು ನಿಮ್ಮ ಮುಂದೆ ಅವೈಲಬಲ್, ಯಾವ ಕೋರ್ಸ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಕೋಪ್ ಇದೆ ಅನ್ನೋದು ನೋಡೋಣ. ನೋಡಿ, ನೀವು 12th ಆರ್ಟ್ಸ್ ಮುಗಿದ ತಕ್ಷಣ ನೀವು ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡ್ಬೋದು, BA ಡಿಗ್ರಿ ಮಾಡ್ಬೋದು. BA ಡಿಗ್ರಿ ಬೇಡಪ್ಪ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ BFA ಮಾಡ್ಬೋದು. ಬ್ಯಾಚುಲರ್ಸ್ ಆಫ್ ಫೈನ್ ಆರ್ಟ್ಸ್ ಇದು BFA ಮಾಡ್ಬೋದು. ಇದು ಬೇಡ ಅಂದ್ರೆ ಬ್ಯಾಚುಲರ್ಸ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಇದು ಕೂಡ ಮಾಡ್ಬೋದು. ನೀವು ಯಾರು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಷ್ಟು ಕೋರ್ಸ್ಗಳು ಇದಾವೆ. ನೆಕ್ಸ್ಟ್ ಇದು ಬೇಡ, ಇಂಟಿಗ್ರೇಟೆಡ್ ಲಾ ಕೋರ್ಸ್ BA ಪ್ಲಸ್ LLB ಮಾಡ್ಬೋದು. ಸೆಕೆಂಡ್ PUC ಆದ್ಮೇಲೆ 5 ವರ್ಷ LLB ಇರುತ್ತೆ. ಆಫ್ಟರ್ BA ಆದ್ಮೇಲೆ 3 ವರ್ಷ LLB ಇರುತ್ತೆ. ನೆಕ್ಸ್ಟ್ ಬ್ಯಾಚುಲರ್ಸ್ ಆಫ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಇದನ್ನು ಕೂಡ ಮಾಡಬಹುದು. ಇದು ಬೇಡವಾ? ನೆಕ್ಸ್ಟ್ ಬ್ಯಾಚುಲರ್ ಇನ್ ಫ್ಯಾಷನ್ ಡಿಸೈನಿಂಗ್ ಇದನ್ನು ಕೂಡ ಮಾಡಬಹುದು. ಇದು ಬೇಡ, ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬಹುದು. ಇದು ಬೇಡ, ಇವೆಂಟ್ ಮ್ಯಾನೇಜ್ಮೆಂಟ್. ಡಿಪ್ಲೊಮಾ ಇನ್ ಎಜುಕೇಶನ್, ಬ್ಯಾಚುಲರ್ ಆಫ್ ಮಾಸ್ ಮೀಡಿಯಾ BMM. ಇಷ್ಟು ಕೋರ್ಸ್ಗಳು ನಿಮಗೆ ಅವೈಲಬಲ್ ಇದಾವೆ. BA ಇದು 12th ಆರ್ಟ್ಸ್ ಮುಗಿದಂತ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಇದಾವೆ. ಇವೆಲ್ಲವೂ ಕೂಡ ತುಂಬಾ ಸ್ಕೋಪ್ ಇರುವಂತ ಕೋರ್ಸ್. ಯಾವ್ದಾದ್ರು ಕೋರ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ ಅಂತ